ಹಾಯ್ ಹಲೋ ನಮಸ್ಕಾರ. ಸೊ ಸಹ್ಯಾದ್ರಿ ಗಾರ್ಡನ್ ಆತ್ಮೀಯ ವೀಕ್ಷಕರಿಗೆ ವೆಲ್ಕಮ್ ಟು ಸಹ್ಯಾದ್ರಿ ಗಾರ್ಡನ್. ಸೊ ಸಹ್ಯಾದ್ರಿ ಗಾರ್ಡನ್ ಅಲ್ಲಿ ನಾನು ಇವತ್ತು ಫ್ರೂಟ್ ಸೆಕ್ಷನ್ ಅಲ್ಲಿ ಇದ್ದೇನೆ. ಸೊ ಇದು ನಮ್ಮ ಫ್ರೂಟ್ ಸೆಕ್ಷನ್. ಇಲ್ಲಿ ಹಲವು ವಿಧದ ಹಣ್ಣಿನ ಗಿಡಗಳಿವೆ, ತುಂಬಾ ವೆರೈಟೀಸ್ ಗಿಡಗಳಿವೆ. ನಿಮ್ಗೆ ಮನೆಯಲ್ಲೇ ಬೆಳೆಸುವಂತದ್ದು, ಮನೆಯಲ್ಲಿ ಟ್ಯಾರೆಸ್ ಗಾರ್ಡನ್ ಅಲ್ಲಿ ಮಾಡುದಾದ್ರೆ ಟ್ಯಾರೆಸ್ ಗಾರ್ಡನ್ ಅಲ್ಲಿ ಬೆಳೆಸುವಂತ ಗಿಡಗಳು, ಹಾಗೂ ಎಲ್ಲ ಗ್ರಾಫ್ಟೆಡ್ ವೆರೈಟಿಯ ಪ್ಲಾಂಟ್ಸ್ ಇಲ್ಲಿ ನಿಮ್ಗೆ ಅವೈಲೇಬಲ್ ಇದೆ. ಸೊ ಯಾವೆಲ್ಲ ವೆರೈಟಿ ಫ್ರೂಟ್ಸ್ ನಮ್ಮ ಹತ್ರ ಇದೆ ಅಂತ ಹೇಳಿ ನಾನು ನಿಮ್ಗೆ ತೋರಿಸಿಕೊಡ್ತೇನೆ. ನೋಡಿ ವೀಕ್ಷಕರೇ, ನಾನಿಲ್ಲಿ ನಿಮ್ಗೆ ನಮ್ಮಲ್ಲಿ ಅವೈಲೇಬಲ್ ಇರುವಂತಹ ಹಣ್ಣಿನ ಗಿಡಗಳನ್ನು ಪರಿಚಯ ಮಾಡ್ಲಿಕ್ಕಿದ್ದೇನೆ. ಸೊ ನೋಡ್ತಾ ಇರಬಹುದು ನೀವು, ಇದು ದುರಿಯನ್. ಸೊ ನೋಡಿ, ಇದು ದುರಿಯನ್ ಲಾಂಗ್ ಟಾಂಗ್. ಇದು ಹೋಮ್ ಗ್ರೋನ್ ನವರದು, ಯಾಕಂದ್ರೆ ಇವರ ಕ್ವಾಲಿಟಿ ಕೂಡ ಒಳ್ಳೆ ಬರ್ತದೆ. ಸೊ ಅದಕ್ಕೋಸ್ಕರ ನಾವು ಇದನ್ನು ತರಿಸುತ್ತೇವೆ. ಸೊ ಸಹ್ಯಾದ್ರಿ ಗಾರ್ಡನ್ ಗೆ ಬಂದು ನಿಮ್ಗೆ ಸಿಗ್ತದೆ. ಸೊ ದುರಿಯನ್ ಅಲ್ಲಿ ನಮ್ಮ ಹತ್ರ 3 ವೆರೈಟಿಯ ದುರಿಯನ್ ಪ್ಲಾಂಟ್ಸ್ ಇದೆ. ನೋಡಿ, ಇನ್ನೊಂದು ದುರಿಯನ್ ಇದು ದುರಿಯನ್ ಹುಂಗ್ಮಾನೆ ಅಂತ ಹೇಳಿ. ಸೊ ದುರಿಯನ್ ಅಲ್ಲಿ ಇನ್ನೊಂದು ವೆರೈಟಿ, ದುರಿಯನ್ ಮುಸಾಂಗ್ ಕಿಂಗ್. ನೋಡ್ಬಹುದು ಎಷ್ಟು ಒಳ್ಳೆ ಗಿಡ ಅಂತ ಹೇಳಿ, ಹೆಲ್ತಿ ಆಗಿದೆ ಪ್ಲಾಂಟ್ಸ್. ಇದು ಜಾಮೂನ್ ಅಂದ್ರೆ ಬ್ಲಾಕ್ ಜಾಮೂನ್, ನೇರಳೆ ಗಿಡ ಅಂತ ಹೇಳ್ತೇವಲ್ಲ, ಸೊ ಆ ಪ್ಲಾಂಟ್. ಸೊ ಜಾಕ್ ಫ್ರೂಟ್ ಅಲ್ಲಿ ನಮ್ಮ ಹತ್ರ ತುಂಬಾ ವೆರೈಟೀಸ್ ಇದೆ. ಗಮ್ಲೆಸ್, ವಿಯೆಟ್ನಾಂ ಅರ್ಲಿ, ಸೂಪರ್ ಅರ್ಲಿ ಅಂತ ಹೇಳಿ ತುಂಬಾ ವೆರೈಟೀಸ್ ಇದೆ. ಸೊ ಅದ್ರಲ್ಲಿ ಇವತ್ತು ನಮ್ಗೆ 2 ವಿಶೇಷ ತಳಿಗಳು ಬಂದಿವೆ. ಸೊ ಅದರಲ್ಲಿ ಒಂದು ಸಿಂಧೂರ, ಜಾಕ್ ಫ್ರೂಟ್ ಸಿಂಧೂರ. ಸೊ ಎಲ್ಲ ರೀತಿಯ ಸಣ್ಣ ಗಿಡಗಳು, ಯಾಕಂದ್ರೆ ದೊಡ್ಡ ಗಿಡಗಳಿಗೆ ಬೆಲೆ ಜಾಸ್ತಿ ಇರ್ತದೆ. ಸೊ ಸಣ್ಣ ಗಿಡಗಳು ಅಂದ್ರೆ 1 ರಿಂದ 2 ಫೀಟ್ ಇರುವಂತ ಗಿಡಗಳು. ಜಾಕ್ ಫ್ರೂಟ್ ಅಲ್ಲಿ ಪಟ್ಟಾಂಬುಟಂ, ನೋಡಿ ಸೀಡ್ಲೆಸ್ ಲೆಮನ್ ಇದೆ, ಸೀಡ್ಲೆಸ್ ಲೆಮನ್ ಪ್ಲಾಂಟ್. ಎಷ್ಟು ಚೆನ್ನಾಗಿದೆ ನೋಡಿ ಗಿಡ. ಪ್ಯಾಷನ್ ಫ್ರೂಟ್ ಅಲ್ಲಿ ರೆಡ್ ಪ್ಯಾಷನ್ ಫ್ರೂಟ್. ನೋಡಿ, ಇದು ಸ್ವೀಟ್ ಲಾಬಿ ಅಂತ ಹೇಳಿ ತುಂಬಾ ಸಿಹಿಯಾದ ಹಣ್ಣನ್ನು ಕೊಡ್ತದೆ. ಇಲ್ಲಿ ಪಿಕ್ಚರ್ ನೋಡ್ಬಹುದು ನೀವು, ಎಲ್ಲ ಗಿಡಗಳಲ್ಲಿ ಸಹ ಟ್ಯಾಗ್ ಇದೆ. ಸ್ವೀಟ್ ಲಾಬಿ ಅಂದ್ರೆ ಹೆಸರಿಗೆ ತಕ್ಕಷ್ಟು ಸಿಹಿಯಾಗಿರುವಂತ ಹಣ್ಣುಗಳನ್ನು ಕೊಡ್ತದೆ. ಸೊ ಈಗ ನೀವು ನೋಡ್ತಾ ಇರುವಂತದ್ದು ಲಾಂಗನ್, ಎಲ್ಲ ಗ್ರಾಫ್ಟೆಡ್ ಹಾಗೂ ನಮ್ಮ ಹವಾಗುಣಕ್ಕೆ ಹೊಂದಾಣಿಕೆ ಆಗುವಂತ ವೆರೈಟೀಸ್. ಸೊ ಇದು ಲಾಂಗನ್ ನೋಡಿ, ಲಾಂಗನ್ ಅಲ್ಲಿ ಲಾಂಗನ್ ವಿಯೆಟ್ನಾಂ. ಇನ್ನೊಂದು ಲಾಂಗನ್ ವೈಟ್ ಅಂತ ಹೇಳಿದೆ, ಇದು ಲಾಂಗನ್ ವೈಟ್ ನ ಗಿಡ. ಸೊ ಇದು ಲಾಂಗನ್ ಈಡೋ. ನೋಡಿ, ಸಪೋಟದಲ್ಲಿ ನಾವು ಕ್ರಿಕೆಟ್ ಬಾಲ್ ಸಪೋಟ, ತುಂಬಾ ರೀತಿಯ ಸಪೋಟಗಳನ್ನು ನೋಡಿರ್ತೇವೆ. ಸೊ ಇದು ತೆಂಗಿನಕಾಯಿಯ ಸೈಜ್ ಅಲ್ಲಿ ಆಗುವಂತ ಸಪೋಟ, ಇದು ಮಿಯಾಮಿ ಸಪೋಟ. ಸೊ ಇನ್ನೊಂದು ಲಾಂಗನ್ ಅಲ್ಲಿ ವೆರೈಟೀಸ್ ಇದೆ, 4 ಸೀಸನ್ ಲಾಂಗನ್. ಸೊ ಆರೆಂಜ್ ಇದು ಗಿಡ ನೋಡಿ, ಕಾಯಿ ಆಗಿರುವಂತದ್ದೇ, ಹೆಲ್ತಿ ಆಗಿರುವಂತ ಪ್ಲಾಂಟ್ಸ್. ಬೇರ್ ಆಪಲ್ ನೋಡಿರ್ತೀರಿ ನೀವು, ಎಲ್ಲಾ ಕಡೆ ಬೇರ್ ಆಪಲ್ಗಳು ಗ್ರೀನ್ ಬಣ್ಣದಲ್ಲಿ ಇರ್ತದೆ. ಆಪಲ್ ಬೇರ್ ಆಪಲ್ ಕೂಡ ಗ್ರೀನ್ ಅಲ್ಲಿ ಇರ್ತದೆ. ಸೊ ನಮ್ಮಲ್ಲಿ ಒಂದು ಗಿಡ ಬಂದಿದೆ, ಇದು ರೆಡ್ ಬೇರ್ ಆಪಲ್ ಅಂದ್ರೆ ಬೋರೆ ಹಣ್ಣು ಅಂತ ಹೇಳ್ತೇವಲ್ಲ, ಸೊ ಅದು ಕೆಂಪು ಬಣ್ಣದ ಬೋರೆ ಹಣ್ಣನ್ನು ನೀಡುವಂತ ಗಿಡ ಇದು.
ಸೊ ಜಾಯಿಕಾಯಿ ನೋಡಿ, ಇದು ಜಾಯಿಕಾಯಿ ಗಿಡ, ಅದು ಕೂಡ ಇದು ಗ್ರಾಫ್ಟೆಡ್ ಕಷಿ ಗಿಡ ಇದು. ಈಗ ಮಲ್ಬೇರಿ ಪ್ರಿಯರಿಗೆ ನಮ್ಮ ಹತ್ರ 3 ವೆರೈಟಿಯ ಮಲ್ಬೇರಿ ಗಿಡಗಳಿವೆ. ಒಂದು ಚಿಕನ್ ಕ್ಲವ್ ಮಲ್ಬೇರಿ ಅಂತ ಹೇಳಿ, ಇನ್ನೊಂದು ಬ್ರೆಜಿಲಿಯನ್ ಮಲ್ಬೇರಿ ನೋಡಿ, ಇದು ಬ್ರೆಜಿಲಿಯನ್ ಮಲ್ಬೇರಿ. ಮಲ್ಬೇರಿಯಲ್ಲಿ ಇನ್ನೊಂದು ವೆರೈಟಿ ಉತ್ತಮ ಇಳುವರಿಯನ್ನು ನೀಡುವಂಥದ್ದು ಪಾಕಿಸ್ತಾನಿ ಮಲ್ಬೇರಿ. ನೋಡಿ, ಮಿಲ್ಕ್ ಫ್ರೂಟ್ ಅಲ್ಲಿ 2 ವೆರೈಟೀಸ್ ಇದೆ. ಇದು ಲೋ ರೆನ್ ಮಿಲ್ಕ್ ಫ್ರೂಟ್ ಪ್ಲಾಂಟ್ ಹಾಗೂ ಜಾಯಿಂಟ್ ಮಿಲ್ಕ್ ಫ್ರೂಟ್ ಪ್ಲಾಂಟ್. ಲಾಂಗನ್ ಅಲ್ಲಿ ಇನ್ನೊಂದು ವೆರೈಟಿ 4 ಸೀಸನ್ ಲಾಂಗನ್, ಅಂದ್ರೆ 4 ಸೀಸನ್ಗೆ ಆಗುವಂತ ಲಾಂಗನ್. ನಮ್ಮ ಕರಾವಳಿ ಪ್ರದೇಶದಲ್ಲಿ ಅಂಬಟೆ ಅಂತ ಹೇಳ್ತಾರೆ, ಇದು ಅಂಬಟೆ ಗಿಡ. ಇದು ಕೂಡ ಗ್ರಾಫ್ಟೆಡ್, ಇದರಲ್ಲಿ ಕಾಯಿ ಆಗಿರುವಂತ ಗಿಡಗಳು ಕೂಡ ಇದೆ. ರೆಡ್ ಸ್ಟ್ರಾಬೆರಿ ಗೋವಾ, ಯೆಲ್ಲೋ ಸ್ಟ್ರಾಬೆರಿ ಗೋವಾ, ನೋಡಿ ಇದು ಚಕ್ಕೋತ, ಚಕ್ಕೋತದಲ್ಲಿ ರೆಡ್ ಬರುವಂತದ್ದು ಚಕ್ಕೋತ್ರ. ನೋಡಿ ಇದು ಮುಸಂಬಿ ಗಿಡ. ವಾಟರ್ ಆಪಲ್ ಅಲ್ಲಿ ಎಷ್ಟು ವೆರೈಟೀಸ್ ಇದೆ ನೋಡಿ. ಇದು ಪಿಂಕ್ ವಾಟರ್ ಆಪಲ್, ಪಿಂಕ್ ಜಾಮೂನ್ ಅಂತ ಹೇಳ್ತೇವೆ ಅದು. ಹಸಿರು ಬಣ್ಣದು ವಾಟರ್ ಆಪಲ್. ಉಮರ್ ವಾಟರ್ ಆಪಲ್ ಅಂತ ಹೇಳ್ತೇವೆ ಇದಕ್ಕೆ. ತುಂಬಾ ಕೆಂಪು ಬಣ್ಣದಲ್ಲಿ ಕೂಡಿರ್ತದೆ ಹಾಗೂ ತುಂಬಾ ಸಿಹಿ ಇರ್ತದೆ. ಇಂಡೋನೇಷಿಯನ್ ಮಧು ವೈಟ್ ವಾಟರ್ ಆಪಲ್ ಇದು. ಬಾಲಿ ವಾಟರ್ ಆಪಲ್ ಅಂತ ಹೇಳ್ತೇವೆ ನಾವು. ಸೊ ಬಾಲಿ ಜಾಮೂನ್ ಅಂತ ಏನ್ ಹೇಳ್ತೇವೆ ಅದು. ಇದು ಕಿಂಗ್ ಕಾಂಗ್ ವಾಟರ್ ಆಪಲ್, ತುಂಬಾ ಸಣ್ಣ ಗಿಡದಲ್ಲಿ ಆಗುವಂತದ್ದು ಇದು. ಸೊ ಪಾಟ್ ಅಲ್ಲಿ ಕೂಡ ಇದನ್ನು ಬೆಳೆಸಬಹುದು. ಮೇಯರ್ ಲೈಮ್, ಲೈಮ್ ಅಲ್ಲಿ ಮೇಯರ್ ಲೈಮ್. ಬಟರ್ ಫ್ರೂಟ್ ಗ್ರಾಫ್ಟೆಡ್, ಸಣ್ಣ ಗಿಡ. ಕ್ರಿಕೆಟ್ ಬಾಲ್ ಸಪೋಟದಲ್ಲಿ ಡಾರ್ಫ್ ಕ್ರಿಕೆಟ್ ಬಾಲ್ ಸಪೋಟ. ಇದು ನೋಡು ಜಪಾನ್ ಪಿಂಕ್ ಗೋವಾ, ಅಂದ್ರೆ ಜಪಾನ್ ಪಿಂಕ್ ಪೇರಳೆ. ಬನಾನಾ ಸಪೋಟ, ಬನಾನಾ ಸಪೋಟದು ಗಿಡ.
ಬನಾನಾ ಸಪೋಟದಲ್ಲಿ ಇನ್ನೊಂದು ವೆರೈಟಿ ಇದು. ಸೊ ಇದು ರಂಬುಟನ್, ಇದು ಕೂಡ ಹೋಮ್ ಗ್ರೋನ್ ನವರ್ದು ರಂಬುಟನ್ ಸ್ಕೂಲ್ ಬಾಯ್ ಅಂತ ಹೇಳಿದು. ರಂಬುಟನ್ E35, ರಂಬುಟನ್ ಬಿಂಜಾಯ್. ನೋಡಿ ಗಿಡ ಎಷ್ಟು ಹೆಲ್ತಿ ಆಗಿದೆ. ಇದು ಪುಲಾಸನ್. ಇದು ಬೇಲ್ ಫ್ರೂಟ್ ಗ್ರಾಫ್ಟೆಡ್. ಎಲ್ಲ ಕಡೆ ಆರ್ಡಿನರಿ ಅಬಿಯು ಸಿಗ್ತದೆ. ಸೊ ಇದು ಅಬಿಯು ಅಲ್ಲಿ ಜಾಯಿಂಟ್ ಅಬಿಯು. ನೋಡಿ ಪೇರಳೆಯಲ್ಲಿ ತೈವಾನ್ ಪಿಂಕ್ ಪೇರಳೆ, ಪೇರಳೆಯಲ್ಲಿ ವಿಎನ್ಆರ್ ಪೇರಳೆ, ವಿಎನ್ಆರ್ ಗೋವಾ ಅಂತ ಹೇಳ್ತಾರೆ ಇದಕ್ಕೆ. ಇದು ಕೂಡ ನಿಮ್ಗೆ ಪಾಟ್ ಅಲ್ಲಿ ಬೆಳೆಸಬಹುದು. ಇದು ಜಪಾನ್ ಪಿಂಕ್. ಇದು ಚೇರ್ಮನ್ ರೆಡ್ ಅಂತ ಹೇಳಿ ಪೇರಳೆಯಲ್ಲಿ. ಇದು ಸೀಡ್ಲೆಸ್ ಆಗಿರ್ತದೆ, ಇದರಲ್ಲಿ ಸೀಡ್ ಇರುವುದಿಲ್ಲ ಒಳಗಡೆ. ಜಬೋಟಿಕಾಬಾ, ಮ್ಯಾಂಗೋಸ್ಟಿನ್, ಮತ್ತೆ ಇದು ಕಾಫಿರ್ ಲೈಮ್ ಗಿಡ. ತುಂಬಾ ಜನ ಮಂಗಳೂರಲ್ಲಿ ಬ್ಲೂಬೆರಿ ಬರ್ತದ ಅಂತ ಕೇಳ್ತಾರೆ. ನೋಡಿ ಇದು ಬ್ಲೂಬೆರಿ ಪ್ಲಾಂಟ್. ಸೊ ಇದರಲ್ಲಿ ಆಲ್ರೆಡಿ ಕಾಯಿ ಆಗಿದೆ. ವಿಯೆಟ್ನಾಂ ಅಲ್ಲಿ ವಿಯೆಟ್ನಾಂ ಸೂಪರ್ ಅರ್ಲಿ ಪ್ಲಾಂಟ್. ಸೊ ಇಷ್ಟರವರೆಗೆ ನಾನು ನಿಮ್ಗೆ ಸಹ್ಯಾದ್ರಿ ಗಾರ್ಡನ್ ಅಲ್ಲಿ ಯಾವ ಎಲ್ಲ ಹಣ್ಣಿನ ವೆರೈಟೀಸ್ ಇದೆ ಅಂತ ಹೇಳಿ ನಾನು ನಿಮ್ಗೆ ಈ ವಿಡಿಯೋದ ಮುಖಾಂತರ ತೋರಿಸ್ತೇನೆ. ಸೊ ಇವತ್ತಿನ ವಿಡಿಯೋ ನಿಮ್ಗೆ ಲೈಕ್ ಆಗಿದ್ರೆ ಸಹ್ಯಾದ್ರಿ ಗಾರ್ಡನ್ ಅನ್ನು ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಟಿಲ್ ದೆನ್ ಹ್ಯಾಪಿ ಗಾರ್ಡನ್.